ಹೌದು ಅಕ್ರಮ ಎಸಗಿದ್ದಾರೆ ಅಂತ ಇಟ್ಕೊಳ್ಳಿ, ಹೈಪೋಥೆಟಿಕಲಿ ನಾವು ಲೆಟಸ್ ಅಸ್ಯೂಮ್, ಇಲ್ದಿದ್ರೆ IT ಎಂಟ್ರಿ ಆಗಲ್ಲ. ಅದಷ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ ಅನ್ನೋದೇ ಇವತ್ತಿನ ಡಿಬೇಟ್. ಅದರ ಆಚೆಗೆ ಏನಿದೆ, ತುಂಬಾ ಕಿರುಕುಳ ಆಯ್ತಾ, ಅದರ್ವೈಸ್ ಬೇರೆ ಏನಾದರೂ ವಿಚಾರಗಳು ಮುಂದಿನ ದಿನಗಳಲ್ಲಿ ಹೊರಗಡೆ ಬಂದು ಅದು ಅವರನ್ನ ಅದು ಆರ್ಥಿಕ ಅಪರಾಧಕ್ಕಿಂತ ದೊಡ್ಡ ವಿಚಾರ ಆಗಿರಬಹುದಾ ಅಥವಾ ಇನ್ನೇನಾದ್ರೂ ಬೇರೆ ಇರಬಹುದಾ, ಅದ್ರ ಬಗ್ಗೆ ತನಿಖೆ ನಡಿಬೇಕು. ಸಾಧ್ಯಾಸಾಧ್ಯ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಒಬ್ಬ ಪತ್ರಕರ್ತಳಾಗಿ ಇದಕ್ಕೆ IT ಅಧಿಕಾರಿಗಳ ಕಿರುಕುಳ ಕಾರಣ, ಅವರು ಟಾಯ್ಲೆಟ್ ನೀರ್ ಕುಡಿಯಕ್ ಬಿಟ್ಟಿಲ್ಲ, ಅವ್ರು ಅದು ಮಾಡಕ್ ಬಿಟ್ಟಿಲ್ಲ, ಇದು ಮಾಡಕ್ ಬಿಟ್ಟಿಲ್ಲ. ಅಲ್ಲ ಒಂದ್ ನಿಮಿಷ, ಈಗ ಮೋಹನ್ದಾಸ್ ಪೈ ಅವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ಅಧಿಕಾರ ಇದೆ, ನೀವು ರೇಡ್ ಮಾಡಿ ಆರ್ಥಿಕ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸ್ವಾಯತ್ತ ಸಂಸ್ಥೆಗಳು ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ಬಟ್ ಹೇಗ್ ಮಾಡ್ತಾ ಇದ್ದೀರಾ? ಒಂದು ವೇಳೆ ಅಲ್ಲ, ನೀವು ಈತ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹೋಗ್ತಾನೆ, ಕೋರ್ಟಲ್ಲಿ ಇಲ್ಲ ಆತ ಅಪರಾಧ ಎಸಗಿಲ್ಲ ಅಂತ ಪ್ರೂವ್ ಆಗುತ್ತೆ, ಬಟ್ ಇನ್ನು ಬಿಟ್ವೀನ್ ಆ ಫ್ಯಾಮಿಲಿಗೆ ನೀವು ಕೊಟ್ಟಂತ ಕಿರುಕುಳ, ಒಂದ್ ನಿಮಿಷ, ಇನ್ನು ಬಿಟ್ವೀನ್ ಆ ವ್ಯಕ್ತಿಗೆ ನೀವು ಕೊಟ್ಟಂತ ಮಾನಸಿಕ ವೇದನೆ, ಇದಕ್ಕೆ ನೀವು ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ.